ಸಿಂಧನೂರು ತಾಲೂಕಿನ ಗುಂಜಳ್ಳಿ ಗ್ರಾಮದ ಕೂಲಿ ಕಾರ್ಮಿಕರು ನರೇಗಾ ಕೆಲಸದ ಅಡಿಯಲ್ಲಿ ಒಂದು ದಿನದ ಕೆಲಸ ಕೊಟ್ಟಿಲ್ಲವೆಂದು ಅಧ್ಯಕ್ಷರ ಮನೆಗೆ ಮುತ್ತಿಗೆ ಹಾಕಿದ ಕೂಲಿ ಕಾರ್ಮಿಕರು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗುಂಜಳ್ಳಿ ಗ್ರಾಮದ ರೈತರು ಅಧ್ಯಕ್ಷ ಅಂಬಣ್ಣ ಅವರ ಮನೆಗೆ ಮುತ್ತಿಗೆ ಹಾಕಿ, ಕೂಲಿ ಕಾರ್ಮಿಕರೆಲ್ಲರೂ ನಮಗೆ ಒಂದು ದಿನದ ಕೆಲಸವನ್ನು ಕೊಡುತ್ತಿಲ್ಲ ಎಂದು ಜೂನ್ 4ರಂದು ಬೆಳಗ್ಗೆ 10 ಗಂಟೆಗೆ ಮುತ್ತಿಗೆಯನ್ನು ಹಾಕಿ, ನಮಗೆ ಕೂಲಿ ಕೆಲಸವನ್ನು ಕೊಡಿ, ಇಲ್ಲವಾದಲ್ಲಿ ನಾವು ಧರಣಿ ಕೊಡುತ್ತೇವೆ ಎಂದು ಅಧ್ಯಕ್ಷರ ಮನೆಗೆ ಮುತ್ತಿಗೆ ಹಾಕಿದರು. ಗ್ರಾಮ ಪಂಚಾಯಿತಿ ಗುಂಜಳ್ಳಿಯ ಅಧ್ಯಕ್ಷ ಅಂಬಣ್ಣ ಅವರು ಊಟ ಮಾಡುವ ತಟ್ಟೆಯನ್ನು ಬಿಟ್ಟು ಹಲಿಗೆ ಬಡಿಯುತ್ತಾ ಪ್ರಮುಖ ಬೀದಿಗಳಲ್ಲಿ ಅವರನ್ನು ಪಾದಯಾತ್ರೆಯ ಮೂಲಕ ಗುಂಜಳ್ಳಿಯ ಗ್ರಾಮ ಪಂಚಾಯಿತಿಗೆ ಕರೆತಂದರು. ತದನಂತರ ಗುಂಜಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅಂಬಣ್ಣ ಅವರು ತಮ್ಮ ಮನದಾಳದ ನೋವನ್ನು, ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು. ಒಬ್ಬ ಇಡೀ ತಾಲೂಕ್ ಪಂಚಾಯತಿ ಇವರಿಗೆ ಫೋನ್ ಮಾಡಿದೆ. ನಮಗೆ ನಮ್ಮ ಕೂಲಿ ಕಾರ್ಮಿಕರು ನಮ್ಮ ಮನೆಗೆ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಹಾಕಿದಾಗ ನಮ್ಮ ಮನೆಗೆ ಬರಬಾರ್ದಂತ ನಾವು ಹೇಳಿದ ಕೂಡಗೆ ನಮ್ಮ ಮನೆಗೆ ಬಂದಾರಂತ ಕೇಸಿ ಅವರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಯುವ ಸಾಬ್ರಿಗೆ ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡಿಲ್ಲ. ಒಬ್ಬ ಅಧ್ಯಕ್ಷನ ಮನೆಗೆ ಮುತ್ತಿಗೆ ಹಾಕ್ತಾರಂದ್ರೆ ಈ ರೀತಿಗೆ ಯಾರು ಆಫೀಸರ್ ಫೋನ್ ಇರ್ತಿಲ್ಲ ಅಂದ್ರೆ ಇದಕ್ಕೆ ಯಾರು ಹೊಣೆಗಾರ ಅಂತೇಳಿ ನಾನು ಎರಡು ಮಾತು ಮಾತಾಡೋಕೆ ಅನಿಸ್ತೀನಿ. ಸರ್, ನೀವು ಇಒ ಅವರಿಗೆ ಫೋನ್ ಮಾಡಿದಾಗ ಪಿ ಡಿ ಅವರಿಗೆ ಫೋನ್ ಮಾಡಿದ್ರಾ? ಪಿ ಡಿ ಅವರಿಗೆ ಫೋನ್ ಮಾಡಿದ್ವಿ, ಬರ್ತು ಅಂತ ಹೇಳಿದ್ರು ಅವರು. ಪಿ ಡಿ ಅವ್ರು ಬಂದು ನಾವು ಬರ್ತವಪ್ಪ ಅಂತ ಹೇಳಿದ್ರು. ಈಗ ಎ ಡಿ ಅವರು ರಿಸೀವ್ ಮಾಡಲಿಲ್ಲ. ಫೋನ್ ಮಾಡಿದ್ರು, ಕಟ್ ಮಾಡಕತ್ತಿದ್ರು ಅವರು. ಅಂದರೆ ಅಧ್ಯಕ್ಷರಿಗೆ ಅವರು ಗೌರವ ಕೊಡ್ತಾ ಇಲ್ಲ ಅಂತ ನಿಮ್ಮ ಅಧ್ಯಕ್ಷರಿಗೆ ನಮಗೆ ಗೌರವ ಕೊಡ್ತಾ ಇಲ್ಲ ಅವರು. ಎ ಡಿ ಅವರು ಯಾವಾಗ ಫೋನ್ ಮಾಡಿದ್ರು ಕೂಡ ಒಂದು ಸಲ ಫೋನ್ ಎತ್ತರು, ಒಂದು ಸಲ ಫೋನ್ ಎತ್ತಂಗಲ್ಲ. ಇವತ್ತು ಫೋನ್ ಎತ್ತಿ ನಮ್ಮ ಮನೆಗೆ ಕೂಲಿ ಕಾರ್ಮಿಕರೆಲ್ಲರೂ ಒಂದು 500 ಜನ ಬಂದು ನಮ್ಮ ಮನೆಗೆ ಮುತ್ತಿಗೆ ಹಾಕ್ಯಾರ. ಮುತ್ತಿಗೆ ಹಾಕಿದಾಗ ನಾವು ಫೋನ್ ಮಾಡಿದ್ವಿ ಎ ಡಿ ಅವರಿಗೆ, ಫೋನ್ ಎತ್ತೇ ಇಲ್ಲ ಅವರು, ರಿಸೀವ್ ಮಾಡಲಿಲ್ಲ.